ಚುನಾವಣೆ ಹೊತ್ತಲ್ಲಿ ಮತ್ತೆ ಸ್ಯಾಮ್ ಪಿತ್ರೋಡಾ ವಿವಾದ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಕಳೆದ ವಾರ ಡೆತ್ ಟ್ಯಾಕ್ಸ್ ಬಗ್ಗೆ ಈಗ ಭಾರತೀಯರನ್ನ ಇಬ್ಬಾಗ ಮಾಡುವ ಬಗ್ಗೆ, ಭಾರತೀಯರನ್ನೇ ವಿಭಜಿಸಿ ರಾಹುಲ್ ಆಪ್ತಾ ಮಾತಾಡಿದ್ರ. ದಿ ಸ್ಟೇಟ್ಮ್ಯಾನ್ ಸಂದರ್ಶನದಲ್ಲಿ ಪಿತ್ರೋಡಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ವೈವಿಧ್ಯಮಯ ಭಾರತದಲ್ಲಿ ಎಲ್ಲರನ್ನೂ ಒಟ್ಟಾಗಿ ಹಿಡಿದಿಡಬಹುದು, ಆದರೆ ಪೂರ್ವ ಭಾರತದವರು ಚೀನಿಯರಂತೆ ಕಾಣ್ತಾರೆ, ಪಶ್ಚಿಮ ಭಾರತದವರು ಅರಬ್ರಂತೆ ಕಾಣ್ತಾರೆ, ಉತ್ತರ ಭಾರತದವರು ಬಿಳಿಯರಂತೆ ಕಾಣ್ತಾರೆ, ಭಾರತದ ದಕ್ಷಿಣದವರು ಆಫ್ರಿಕಾದವರಂತೆ ಕಾಣ್ತಾರೆ ಅಂತ ಪಿತ್ರೋಡಾ ಹೇಳಿಕೆ ನೀಡಿದ್ದಾರೆ. ಇನ್ನು ಸ್ಯಾಮ್ ಪಿತ್ರೋಡಾ ವಿವಾದಕ್ಕೆ ಪ್ರಧಾನಿ ಮೋದಿ ರಣಾಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶವಾಸಿಗಳ ಬಣ್ಣದ ಆಧಾರದ ಮೇಲೆ ಅಗೌರವ ಸಹಿಸೋದಿಲ್ಲ, ನನ್ನ ಜನರ ಮೇಲೆ ನಿಂದನೆ ಅಪಮಾನ ಮಾಡಿದ್ರೆ ಸಹಿಸಲ್ಲ, ಯುವರಾಜ ಇದಕ್ಕೆ ಉತ್ತರ ಕೊಡ್ಲಿ ಅಂತ ಮೋದಿ ವಾಗ್ದಾಳಿ ನಡೆಸಿದ್ರು. Which says, look, our founding fathers fought from British Raj, not for Hindu Rashtra, but for a secular nation. Pakistan decided to create a nation based on religion and see what happened to them. We are a shining example of democracy in the world. We have survived 70 years, 75 years in a very happy environment where people could live together, leaving aside few fights here and there. We could hold country together as diverse as India, where people on east look like Chinese, people on west look like Arab, people on north look like, maybe white, and people in south look like Africa. Doesn't matter. We are all brothers and sisters. Which says, look, our साथियों, मेरा सवाल है और आप मुझे जवाब देना। क्या हमारे देश में ये शहजादे, मैं बहुत गुस्से में हूं आज दोस्तों, मुझे कोई गाली दे मुझे गुस्सा नहीं आता है, मैं सहन कर लेता हूं, लेकिन आज शहजादे के फिलोसोफर ने इतनी बड़ी गाली दी है जिसने मुझ में गुस्सा भर दिया है। कोई मुझे बताइए, क्या मेरे देश में चमड़ी के रंग के आधार पर लोगों की योग्यता तय होगी? क्या चमड़ी के रंग का खेल शहजादे को किसने इजाजत दी है? संविधान सर पे लेकर के नाचने वाले लोग चमड़ी के रंग के आधार पर मेरे देशवासियों का अपमान कर रहे हैं। शहजादे, आपको जवाब देना पड़ेगा। चमड़ी के रंग के आधार पर मेरे देशवासियों का अपमान मेरा देश सहन नहीं करेगा और मोदी तो कतई नहीं करेगा। ಶಾಂತಿ, ಸ್ಯಾಮ್ ಪಿತ್ರೋಡಾ ಏನು ಮಾಡೋಕೆ ಹೊರಟಿದ್ದಾರೆ? ಫೈನಲ್ ಮ್ಯಾಚಿನ ಸ್ಲಾಗ್ ಓವರ್ಸ್ಗಳಲ್ಲಿ ಬ್ಯಾಟ್ಸ್ಮನ್ಗೆ ಫುಲ್ ಟಾಸ್ ಕೊಡೋದು ಅಂದರೆ ಇದೆ, ಸಿಕ್ಸರ್ ಹೊಡಿಲಿಕ್ಕೆ ಅವಕಾಶ ಕೊಡೋದು ಅಂತ. ಸ್ಯಾಮ್ ಪಿತ್ರೋಡಾ ನನಗನ್ಸುತ್ತೆ ಅನಗತ್ಯ ಹೇಳಿಕೆಗಳನ್ನು ಕೊಟ್ಟು ಬಿ ಜೆ ಪಿಗೆ ಒಂದು ಫಾರ್ಡರ್ ಕೊಡ್ತಾ ಇದ್ದಾರೆ. ನೀವು ಸಿಕ್ಸರ್ ಹೊಡೀರಿ ಅಂತ. ಮೊದಲು ಹೇಳಿದರು ಇಲ್ಲ ಡೆತ್ ಟ್ಯಾಕ್ಸನ್ನು ಜಾರಿಗೊಳಿಸ್ಬೇಕು ಅಂತಕ್ಕಂಥದ್ದನ್ನು, ಕಾಂಗ್ರೆಸ್ ಅದರಿಂದ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ತು. ಈಗ ಹೇಳ್ತಿದ್ದಾರೆ ಇಲ್ಲ, ಅವರು ಹೇಳಿದ ಉದ್ದೇಶ ಬೇರೆ ಇತ್ತೇನೋ, ಅಂದರೆ ಎಲ್ಲರೂ ನಾವು ಭಾರತದಲ್ಲಿ ಒಂದೇ ಅಂತಕ್ಕಂಥ. ಆದರೆ ಪಶ್ಚಿಮದವರು ಅರಬ್ರ ರೀತಿ ಕಾಣ್ತಾರೆ, ಉತ್ತರದವರು ಬಿಳಿಯರ ರೀತಿ ಕಾಣ್ತಾರೆ, ದಕ್ಷಿಣದವರು ಆಫ್ರಿಕನ್ರ ರೀತಿ ಕಾಣ್ತಾರೆ. ಏನು ಹೇಳಲಿಕ್ಕೆ ಹೊರಟಿದ್ರು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಚರ್ಮದ ಬಣ್ಣವನ್ನು ಇಟ್ಕೊಂಡು ಅವ್ರ ಥರ ಕಾಣ್ತಾರೆ, ಇವ್ರ ಥರ ಕಾಣ್ತಾರೆ, ಹಂಗೆ ಅಂದರೆ ಆಯಾ ಭೌಗೋಳಿಕ ಪರಿಸ್ಥಿತಿ ಆಧಾರದ ಮೇಲೆ ಇರುತ್ತೆ. ಆದರೆ ನೀವು ಇದನ್ನು ಹೇಳುವ ಅವಶ್ಯಕತೆ ಏನಿದೆ? ಇದನ್ನು ಪಶ್ಚಿಮರು ಅರಬರ ರೀತಿಯಾಗಿ ಕಾಣ್ತಾರೆ, ಅದು ಭಾಳ ಏನಿದೆ ನನಗೆ ಅರ್ಥ ಆಗಲಿಲ್ಲ. ದಕ್ಷಿಣದವರು ಏನು ಆಫ್ರಿಕನ್ರ ರೀತಿಯಾಗಿ ಕಾಣ್ತಾರೆ. ಇದನ್ನು ಹೇಳುವ ಔಚಿತ್ಯ ಏನು? ಚುನಾವಣೆಯ ಹೊತ್ತಿಲಲ್ಲಿ ಇದನ್ನು ಯಾಕೆ ಹೇಳಬೇಕು ಅನ್ನೋದೇ ಅರ್ಥ ಆಗಲಿಲ್ಲ.
ಇಂಥವ್ರ ಮಾತು ಕೇಳಿಕೊಂಡೇ ರಾಹುಲ್ ಗಾಂಧಿ ಕೂಡ ವಿದೇಶಕ್ಕೆ ಹೋದಾಗ ವಿಚಿತ್ರ ಹೇಳಿಕೆಗಳನ್ನು ಕೊಟ್ಟಿತ್ತು. ಪದೇ ಪದೇ ವಿದೇಶಕ್ಕೆ ರಾಹುಲ್ ಗಾಂಧಿಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದೇ ಸ್ಯಾಮ್ ಪಿತ್ರೋಡ. ಲಂಡನ್ಗೆ, ಅಮೆರಿಕಾದ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಕರ್ಕೊಂಡು ಹೋಗಿ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ರಾಹುಲ್ ಗಾಂಧಿ ಮಾತನಾಡ್ತಾಯಿದ್ರು. ಈಗ ಗೊತ್ತಾಗ್ತಾ ಇದೆ ಅದು ಸ್ಯಾಮ್ ಪಿತ್ರೋಡ ಪ್ರಭಾವದಿಂದ ಅಂತ. ಅದು ಈ ಚುನಾವಣೆಯ ಹೊಸ್ತಿಲಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು, ಮೊದಲೇ ಕಾಂಗ್ರೆಸ್ನ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ಅಲ್ಲಿ ಇಲ್ಲಿ ಸಮಸ್ಯೆ ಇರುವಾಗ ಇಂಥ ಹೇಳಿಕೆಗಳನ್ನು ಕೊಟ್ಟು, ನಂತರ ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗಿ, ಆಮೇಲೆ ನನಗೊಂದು ಅರ್ಥ ಆಗಲಿಲ್ಲ, ಜಾಗತೀಕರಣದ ರೂವಾರಿಗಳು ನಾವು ಅನ್ನೋದನ್ನು ಸ್ಯಾಮ್ ಪಿತ್ರೋಡ ಭಾಳ ಒತ್ತಿ ಹೇಳ್ತಾಯಿದ್ರು. ರಾಜೀವ್ ಗಾಂಧಿ ಬಂದ ನಂತರ ನಾವು ಟೆಕ್ನಾಲಜಿ ತಂದ್ವಿ, ನಂತರದ ಸಂದರ್ಭದಲ್ಲೇ ಜಾಗತೀಕರಣ ಬಂತು ಅಂತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಈ ಒಡೆಯುವ ಮಾತುಗಳನ್ನು ಯಾಕೆ ನಾವೆಲ್ಲರೂ ಒಂದು, ಆದರೆ ನಾವು ಬೇರೆ ಏನು ಅರ್ಥ ಕೊಡುತ್ತದು? ಈ ಒಡೆಯುವ ಮನಸ್ಥಿತಿ ಇದೆ ಅಲ್ವಾ, ಇದು ವೆರಿ ಮಚ್ ಅನ್ಫಾರ್ಚುನೇಟ್. ನಾವು ಯಾವಾಗಲೂ ಒಡೆದೇ ನೋಡ್ತೀವಿ ಅಂತಕ್ಕಂಥದ್ದಿದೆ ಅಲ್ವಾ, ಇದು ಘಾತಕಕಾರಿ. ಆಮೇಲೆ ಅನಗತ್ಯವಾಗಿ ನೋಡಿ, ನಿಮ್ಮ ಎಕ್ಸ್ಪರ್ಟೈಸ್ ಇರದೇ ಇರತಕ್ಕಂಥ ಕ್ಷೇತ್ರದಲ್ಲಿ, ನಾನು ಯಾರೋ ಅನುವಂಶೀಯ ತಜ್ಞರು ಇದರ ಬಗ್ಗೆ ಮಾತನಾಡಿದ್ರು ಅಂತ, ಜೀನ್ಸ್ನ ಎಕ್ಸ್ಪರ್ಟ್ಸ್ ಇದ್ದಾರಪ್ಪ, ಅವರೇನೋ ಒಂದು ಸ್ಟಡಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂದರು ಯಾರು. ಮೈಗ್ರೇಟ್ ಆಗಿ ತುಂಬ ಜನ ಬೇರೆ 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 ರೀತಿಯಲ್ಲಿ ಮೈಗ್ರೇಟ್ ಆಗ್ತಾ ಇರ್ತಾರೆ, ನಾನು ಅದನ್ನು ಅಲ್ಲಗಳೆಯಲ್ಲ. ಆದರೆ ಸ್ಯಾಮ್ ಪಿತ್ರೋಡಾಗಿ ಏನು ಎಕ್ಸ್ಪರ್ಟೈಸ್ ಇದೆ ಇದ್ರ ಬಗ್ಗೆ ಮಾತನಾಡೋಕ್ಕೆ? ಅವರು ಬಿಳಿಯರ ರೀತಿ ಕಾಣ್ತಾರೆ, ಅವರು ಅರಬ್ಬರ ರೀತಿ ಕಾಣ್ತಾರೆ, ಇವರು ಆಫ್ರಿಕನ್ರ ರೀತಿ ಕಾಣ್ತಾರೆ. ಚರ್ಮದ ಬಣ್ಣದಿಂದ ಹಿಡಿದು ಭಾರತದ ಜನರನ್ನು, ನಾನು ವಿಭಜನೆ ಅಂತ ಹೇಳಲ್ಲ, ಅದನ್ನು ನೋಡುವ ದೃಷ್ಟಿಕೋನ ಯಾಕೆ ಬೇಕು? ನನಗೆ ಅರ್ಥ ಅಂದರೆ ಸ್ಯಾಮ್ ಪಿತ್ರೋಡ ಹಿಟ್ ವಿಕೆಟ್, ಕಾಂಗ್ರೆಸ್ನ ಹಿಟ್ ವಿಕೆಟ್ ಮಾಡಿಸ್ತಾ ಇದ್ದಾರೋ, ಸ್ಯಾಮ್ ಪಿತ್ರೋಡ ಬಿ ಜೆ ಪಿಗೆ ಕುಳಿತಲ್ಲೇ ಒಯ್ದು ಪ್ಲ್ಯಾಟರ್ನಲ್ಲಿ ಕೊಡ್ತಾ ಇದ್ದಾರೋ, ಅದು ಕಾಂಗ್ರೆಸ್ಸಿನ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು. ಅವ್ರದ್ದು ಸ್ಟೇಟ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಶನದಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಸ್ಯಾಮ್ ಪಿತ್ರೋಡ ನೋಡಿ ಯಾರೂ ಓಟ್ ಹಾಕಲ್ಲ ಭಾವನ, ಸ್ಯಾಮ್ ಪಿತ್ರೋಡ ನೋಡಿ ಯಾರೂ ಇಲ್ಲಿ ಓಟ್ ಹಾಕಲ್ಲ. ಆದರೆ ಸ್ಯಾಮ್ ಪಿತ್ರೋಡರ ಈ ಹೇಳಿಕೆಗಳು ಕಾಂಗ್ರೆಸ್ಗೆ ಬರತಕ್ಕಂಥ ಓಟ್ಗಳನ್ನು ಕೂಡ ತಡೀತವೆ. ಚುನಾವಣೆಯ ಹೊಸ್ತಿಲಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆಯೇ ಇಲ್ಲ. ಐ ಡೋಂಟ್ ನೋ, ಅಂದರೆ ಯಾಕೆ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಕೂಡ ಈ ತುಂಬ ಇಂಟೆಲೆಕ್ಚುಯಲ್ಸ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ಅವರು ಈ ಚುನಾವಣೆಗೆ ಮ್ಯಾಚೇ ಆಗಲ್ಲ. ಅವರು ತುಂಬ ಇಂಟೆಲೆಕ್ಚುಯಲ್ಸ್ ಇರ್ತಾರಲ್ಲ, ಅವ್ರು ಚುನಾವಣೆಗೆ ಮ್ಯಾಚ್ ಆಗಲ್ಲ. ಅಲ್ಲ, ಬಟ್ ಈ ಚುನಾವಣೆ ಸಂದರ್ಭದಲ್ಲಿ ಈ ಹೇಳಿಕೆಗಳು ಯಾಕೆ ಮೇಲಿಂದ ಮೇಲೆ ಕೊಡಬೇಕು? ಇಂಟೆಲೆಕ್ಚುಯಲ್ಸ್ ಇದ್ದೀನಿ ಅಂತ ಜನರಿಗೆ ಹೇಳಬೇಕಲ್ಲ, ನಾನು ತುಂಬ ಬುದ್ಧಿಜೀವಿ ಇದ್ದೀನಿ ಅಂತಕ್ಕಂಥದ್ದನ್ನು. ರೈಟ್, ಒಂದು ಚಿಕ್ಕ ಬ್ರೇಕ್. ಬುದ್ಧಿಜೀವಿ ಹೇಳಿಕೆಗಳಿಂದ ಓಟ್ ಬರಲ್ಲ ರೀ, ಬುದ್ಧಿಜೀವಿ ಹೇಳಿಕೆಗಳಿಂದ ಓಟ್ ಹೋಗ್ತವೆ. ಓಕೆ, ಈಗ ರಾಜ್ಯಕ್ಕೆ ಬರೋಣ ಪ್ರಶಾಂತ್. ಒಂದು ಗಾಂಧಿ ಕುಟುಂಬಕ್ಕೆ ಹತ್ತಿರದವರು ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಆದರೂ ಸುಮ್ಮನೆ ಕುಳಿತುಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ಗೆ ಏನಾದರೂ ಸಹಾಯ ಮಾಡಬೇಕಿದ್ರೆ ಸ್ಯಾಮ್ ಪಿತ್ರೋಡ ಥರದವರು, ದಿಗ್ವಿಜಯ್ ಸಿಂಗ್ ಥರದವರು ಸುಮ್ಮನೆ ಕುಳಿತುಕೊಳ್ಳೋದು ಒಳ್ಳೆಯದವರು. ರೈಟ್, ಒಂದು ಚಿಕ್ಕ ಬ್ರೇಕ್ನ ನಂತರ ಪೆನ್ ಡ್ರೈವ್ ಪ್ರಕರಣ ಎಲ್ಲಗೂ ಬಂದು ನಿಂತಿದೆ. DCM DKಶ, ಮಾಜಿ CM HDK ನಡುವೆ ಫೈಟ್ ಯಾವ ಹಂತಕ್ಕೆ ಹೋಗಿದೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.